ನಮಸ್ಕಾರ ಗೆಳೆಯರೆ, ಎಸ್ ವಿ ಅಗ್ರೋ ಫಾರ್ಮ್ ಈ ಯೂಟ್ಯೂಬ್ ಚಾನಲಲ್ಲಿ ತಮ್ಮೆಲ್ಲರ ಸ್ವಾಗತ. ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಮೇಲೆ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಬಗ್ಗೆ ನಾವು ಎಲ್ಲ ವೀಡಿಯೋಗಳು ಹಾಕ್ತಾ ಇರ್ತೀವಿ. ನಿಮ್ಮೆಲ್ಲರಿಗೆ ಗೊತ್ತು, ನಾನು ಇಷ್ಟು ವರ್ಷ ಮಹಾರಾಷ್ಟ್ರದಲ್ಲಿ 10 ವರ್ಷ ಕುರಿ ಆಡು ಸಾಕಾಣಿಕೆ ಮಾಡಿದ್ದೀನಿ. ಈಗ ನಮ್ಮ ಊರಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾನು ಇನ್ನೊಂದು 2ನೇ ಬ್ರ್ಯಾಂಚ್ ಶುರು ಮಾಡ್ತಾಯಿದ್ದೀನಂತ. ಓಕೆ, ಲೇಬರ್ ಸಲುವಾಗಂತ ನಾವು ರೂಮ್ ತಂದಿದ್ವಿ. ನಿಮಗೆ ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ ನಾನು. ಅಂದರೆ ಡೈರೆಕ್ಟ್ ರೆಡಿಮೇಡ್ ರೂಮೇ ಎಲ್ಲ ಒಳಗಡೆ. 15x10 ಇದೆ. ಈಗ ಯಾರು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋರು ಇದ್ದಾರಲ್ಲ ಲೇಬರು, ಅವ್ರ ಸಲುವಾಗಿ ಒಂದು ರೂಮು. ಓಕೆ, ನೋಡೋಣ, ಒಂದು ಬೇರೆ ಟ್ರೈ ಮಾಡಿ ನೋಡಿದ್ದೀವಿ, ಚೆನ್ನಾಗಿದೆ. ಭಾಳ ಜನ ಇಲ್ಲಿ ನೋಡ್ಲಿಕ್ಕೆ ಬರ್ತಾಯಿದ್ದಾರಲ್ಲ, ಎಲ್ಲರೂ ಹೇಳ್ತಾಯಿದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ಓಕೆ, ನಿಮಗೆ ಒಳಗಡೆ ತೋರಿಸ್ತೀನಿ ನಾನು. ಇದಕ್ಕೆ ವಿಂಡೋನು ಕೊಟ್ಟಿದ್ದೇನೆ, 2 ವಿಂಡೋ ಇದೆ, ಲಾಕ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಶೆಡ್ ಕೆಲಸ ನಡೆಯುವವರೆಗೆ ನಮ್ಮದೆಲ್ಲ ಮಟೀರಿಯಲ್ ಬರುತ್ತಲ್ಲ, ಮಟೀರಿಯಲ್ ರೂಮಲ್ಲಿ ಇಕ್ಕಲು ಕೂಡ ಈಸಿ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ PVC ಹಾಕಿಕೊಟ್ಟಿದ್ದಾರೆ. ಇದು PVC, ಎಲ್ಲ ಲೈಟಿನ ಬಟನ್ ಕೊಟ್ಟಿದ್ದಾರೆ, 4 ಲೈಟ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಒಂದು, ಅಲ್ಲೊಂದು, ಇಲ್ಲೊಂದು ಮತ್ತು ಇಲ್ಲೊಂದು, 2 ಫ್ಯಾನ್ ಕೊಟ್ಟಿದ್ದಾನೆ. ಓಕೆ, ವಿಂಡೋ ಇದೆ, 2 ವಿಂಡೋಗಳಿವೆ. ಓಕೆ, ನಮ್ಮ ಶೆಡ್ ಕೆಲಸ ನಡೀತಾ ಇದೆ. ಎಲ್ಲ ಮಟೀರಿಯಲ್ಲು ಸೇಫ್ಟಿ ಸಲುವಾಗಿ ನಾವು ಇದರಲ್ಲಿ ಇರ್ತೀವಿ. ಒಂದು ಸಲ ಎಲ್ಲ ಕೆಲಸ ಆದಮೇಲೆ ಲೇಬರ್ ಸಲುವಾಗಂತ ನಾವು ಇದು ಮಾಡಿದ್ವಿ ಯೋಚನೆ. ರೆಡಿಮೇಡ್ ಕಂಟೈನರೇ. ಓಕೆ, ಹೈದರಾಬಾದ್ ರೋಡಲ್ಲಿ ಅಕ್ಕಪಕ್ಕ ಸಾಕಷ್ಟು ಕಂಪನಿಗಳಿವೆ. ಅಲ್ಲಿ ಇವೆಲ್ಲ ರೆಡಿಮೇಡ್ ರೂಮ್ ಸಿಗ್ತವೆ. ಅಂದರೆ ಕಟ್ಕೋತ ಕೊಡೋದು. ಈಗ ನೋಡಿ, ಇದು ಆಲ್ಮೋಸ್ಟ್ 1,60,000-1,70,000 ರೂಪಾಯಿ ತನಕ ಹೋಗುತ್ತೆ. ಓಕೆ, ಇಷ್ಟು ಒಳ್ಳೇದು ಕಟ್ಟಲಿಕ್ಕೆ, ನಮಗಿಲ್ಲಿ ಕಟ್ಟಲಿಕ್ಕೆ ಇನ್ನೂ ಹೆಚ್ಚು ಖರ್ಚು ಬರುತ್ತೆ, ಟೈಮು ಹಿಡಿಯುತ್ತೆ ಕಟ್ಟಲಿಕ್ಕೆ. ಬೇಗ ಜನ ಸಿಗಲ್ಲ, ಸಿಮೆಂಟು ಅದು ಇದು ಅನ್ಕೋತಾ. ಓಕೆ, ಇದು ಡೈರೆಕ್ಟ್ ಅವ್ರು ಏನು ಮಾಡ್ತಾರೆ, ಕ್ರೇನಿಂದ ಕೊಟ್ಟು ಕಳಿಸ್ತಾರೆ. ಇಲ್ಲಿ ನಾವು ಕ್ರೇನ್ ತಂದು ಇಳಿಸ್ಕೋಬೇಕು. ಸೊ ಚೆನ್ನಾಗಿದೆ. ಓಕೆ, ನೆಲದಲ್ಲಿ ನಾವು ಏನು ಮಾಡಿದ್ವಿ, 4 ಮೂಲೆಗೆ ಕಲ್ಲುಗಳು ಇಕ್ಕಿ ಅದು ಮೇಲ್ಗಡೆ ತೊಗೊಂಡಿದ್ವಿ. ಇದು ಇನ್ನೂ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಎಲ್ಲ ಶೆಡ್ ಕೆಲಸ ಆದಮೇಲೆ ನಾವು ಪ್ಯಾಕ್ ಮಾಡ್ಕೋತೀವಿ. ಚೆನ್ನಾಗಿದೆ ನೋಡಿ. 3 ಲೇಯರ್ ಇದೆ ಅದಕ್ಕೆ. ಅಂದರೆ ಬರೀ ಇದು ಕಬ್ಬಿಣನೇ ಅಂತಲ್ಲ. ಓಕೆ, ಇದು ಕಬ್ಬಿಣ ಅಂತೂ ಒಳ್ಳೆ ಕ್ವಾಲಿಟಿದಿದೆ. ಇದು ನಡುವೆ ಒಂದು ಯೆಲ್ಲೋ ಕಲರ್ದು ಲೇಯರ್ ಬರುತ್ತೆ. ಅದಾದ ನಂತರ ಒಳಗಡೆ PVC ಬರುತ್ತೆ. ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಹೀಟ್ ಆಗಲ್ಲ ಒಳಗಡೆ. ಓಕೆ, ಇಲ್ಲಿ ನೋಡಿ, ಈ ಥರ ಇಲ್ಲಿ ನೋಡಿ. ಓಕೆ, 2 ವಿಂಡೋ ಕೊಟ್ಟಿದ್ದಾನೆ ಚೆನ್ನಾಗಿ. ಸೊ ಯಾರಿಗೆ ಬೇಕಾದರೆ ನೀವು ಹೈದರಾಬಾದ್ ರೋಡಿಗೆ ಹೋಗ್ಬೋದು. ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಂಬರ್ ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು.